ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಮೌನವಾಗಿದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಅವ್ರ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಯಾಕೋ ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ, ಅಥವಾ ಹೆಚ್ಚು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಅದರ ಹಿಂದೆ ಏನು ಕಾರಣಗಳಿದೆ ಕೇಳೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಂಚೆ ಕೆಲವು ಕಾರ್ಡ್ಸ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಮತ್ತೊಂದು ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಎನರ್ಜಿ ಆಗಿರುತ್ತೆ. ಏನಿದೆ ನೋಡೋಣ. ಒನ್ ಮೋರ್ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್. ಇಲ್ಲಿ ಮ್ಯಾಜಿಷಿಯನ್ ಇದೆ. ಈ ಕನೆಕ್ಷನಲ್ಲಿ ಅಟ್ರಾಕ್ಷನ್ ಇದೆ. ಒಬ್ಬರನ್ನ ಒಬ್ಬರು ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಮರೆಯೋಕ್ಕಾಗ್ತಾ ಇಲ್ಲ, ಆದರೆ ಮುಂದುವರ್ಸೋಕ್ಕಾಗದಿರುವಂತಹ ಪರಿಸ್ಥಿತಿ ಇದೆ. ನೀವು 100% ಕನೆಕ್ಟ್ ಆಗಿದ್ದೀರಾ, ಆದರೆ ಆ ವ್ಯಕ್ತಿಗೆ ಏನೋ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಇದೊಂದು ಮ್ಯಾಜಿಕಲ್ ಕನೆಕ್ಷನ್ ಆಗಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಬ್ಬರೂ ಕನೆಕ್ಟ್ ಆಗಿದ್ದೀರಾ. ಆತ್ಮೀಯತೆ ಬೆಳೆದಿದೆ. ಹಾಗೆ ಇದೇನು ಹೇಳ್ತಾ ಹೋಗುತ್ತೆ ನೋಡೋಣ. ನೀವು ಈ ಕನೆಕ್ಷನ್ನಲ್ಲಿ ಇನಿಷಿಯೇಟಿವ್ ತಗೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಭೇಟಿ ಆಗಿದ್ದೀರಾ ಸರಿ, ಅದರಲ್ಲಿ 100% ನಿಮ್ಮ ಎಫರ್ಟ್ಸ್ ಇತ್ತು. ಈಗ ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ ಬೆಳೆದಿದೆ. ಆದರೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಶುರುವಿನಲ್ಲಿ ನಿಮಗೆ ಅರಿವೇ ಇಲ್ಲದಂತೆ ನೀವು ಕನೆಕ್ಟ್ ಆಗಿದ್ದೀರಾ. ಮುಂದೆ ಏನಾಗುತ್ತೋ ಬಿಡುತ್ತೋ ಅನ್ನೋ ಕನ್ಫ್ಯೂಷನ್ ಇದ್ರೂ ಯಾವುದೋ ಸ್ಟ್ರಾಂಗ್ ಫೀಲಿಂಗ್ಸ್ ನಿಮ್ಮಿಬ್ಬರಲ್ಲಿ ಡೆವಲಪ್ ಆಗಿದೆ. ಆದರೆ ಅವರ ಎನರ್ಜಿ ನೋಡಿದಾಗ ಇಲ್ಲಿ ಅವ್ರಿಗೆ ಮೊದಲಿನ ಉತ್ಸಾಹ ಇಲ್ಲ. ಯಾಕೋ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ 4-6 ಪ್ರಶ್ನೆಗಳಿದೆ. ಈ ವ್ಯಕ್ತಿ ಮೊದಲಿನ ಹಾಗಿಲ್ಲ, ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗಿದೆ. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಇವ್ರಿಗೆ ಈ ಕನೆಕ್ಷನಲ್ಲಿ ಅನ್ಸರ್ಟೇನಿಟಿ ಇದೆ, ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಮೌನ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ? ಶ್ಯಾಡೋ ಸೈಡ್. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ರೆಸಿಪ್ರೊಸಿಟಿ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಅವರ ಈ ನಿರುತ್ಸಾಹದಿಂದ ನಿಮಗೆ ಬೇಜಾರಾಗಿದೆ. ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿದೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ನಾನು ಎಷ್ಟೋ ಸರಿ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಅವ್ರೇನು ಉತ್ತರ ಕೊಡ್ತಾ ಇಲ್ಲ. ಕೆಲವು ಸರಿ ಬ್ಲಾಕ್ ಮಾಡ್ತಾರೆ. ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವ್ರು ಮೊದಲಿನಂತೆ ಯಾವಾಗ ಆಗ್ತಾರೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ ಮಾಡಿ. ಕೆಲವು ವ್ಯಕ್ತಿಗಳು ನಮ್ಮ ಜೀವನದಿಂದ ದೂರ ಆದ್ರೂ ಅವ್ರ ನೆನಪುಗಳು ಮನಸ್ಸಲ್ಲಿ ಹಾಗೇ ಉಳಿದು ಬಿಡುತ್ತೆ. ಇಲ್ಲಿ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ಅವ್ರು ದೂರ ಆಗಿದ್ದಾರೆ ಸರಿ, ಆದರೆ ಅವ್ರ ನೆನಪುಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಇಲ್ಲಿ ಸಾಕಷ್ಟು ನೆಗೆಟಿವಿಟಿ ಇತ್ತು. ಈಗೀಗ ಅವರು ನಿಮ್ಮನ್ನು ಹೆಚ್ಚು ಅವಾಯ್ಡ್ ಮಾಡ್ತಾ ಇದ್ರು. ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇರಲಿಲ್ಲ, ನಿಮ್ಮ ಕಾಲ್ಗೆ ಉತ್ತರ ಕೊಡ್ತಾ ಇರಲಿಲ್ಲ. ಈ ರಿಲೇಷನ್ಶಿಪ್ ಮುಂದುವರ್ಸೋಕೆ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡಿದ್ದೀರಾ. ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಆಗಿತ್ತು. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಏನೋ ಹಿಂಜರಿಕೆ ಇದೆ, ಅಡ್ಡಿ ಆತಂಕಗಳಿದೆ. ಈ ಫ್ರೆಂಡ್ಶಿಪ್ ಗೊತ್ತಾದರೆ ಕರೆಂಟ್ ರಿಲೇಷನ್ಶಿಪ್ ಹಾಳಾಗುತ್ತೆ, ರೆಪ್ಯುಟೇಷನ್ ಹೋಗುತ್ತೆ ಅನ್ನೋ ಗಿಲ್ಟ್ ಫೀಲಿಂಗ್ಸ್ ಇದೆ. ನೀವು 100% ಈ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ, ಆದರೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಏಜ್, ರಿಲಿಜನ್ ಅಥವಾ ಏನೋ ಕಾರಣಗಳು ಅವ್ರಿಗೆ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅನಿಸ್ತಾ ಇದೆ. ಇದೆಲ್ಲ ನೆಗೆಟಿವ್.
ಹಾಗೆ ಇನ್ನೇನೋ ಕಾರಣಗಳು ಏನಿದೆ ಅನ್ನೋದನ್ನ ನೋಡೋಣ. ಶರೀರದಲ್ಲಿ ಆಕ್ಟಿವ್ನೆಸ್ ಇತ್ತು, ತುಂಬ ಸಂತೋಷವಾಗಿದ್ರಿ, ಆಗಾಗ ಭೇಟಿ ಆಗ್ತಾ ಇದ್ರಿ, ಗಂಟೆಗಟ್ಟಲೆ ಮಾತಾಡೋದಿತ್ತು. ದಿನ ಕಳೆದ ಹಾಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಅವರು ಈ ವಿಷಯದಲ್ಲಿ ಗಿವ್ ಅಪ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಈಗ ಸೆಪ್ರೇಟ್ ಆಗಿದ್ದಾರೆ, ಅಥವಾ ಕನೆಕ್ಟ್ ಆಗಿದ್ರೂ ಮೊದಲಿನ ಭಾವನೆಗಳಿಲ್ಲ. ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿರಲೂಬಹುದು. ಅವ್ರು ನಿಮ್ಮಿಂದ ದೂರ ಆಗಿದ್ರು, ನಿಮಗೆ ಮಾತ್ರ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಇಲ್ಲಿನ ಸಿಚುವೇಶನ್ ನೋಡಿದಾಗ ಇಬ್ಬರಿಗೂ ಅವ್ರದ್ದೇ ಆದ ಪ್ರಪಂಚ ಇದೆ. ಲೈಫಲ್ಲಿ ಇನ್ನೊಬ್ಬರ ಜೊತೆ ಸೆಟ್ಲ್ ಆಗಿದ್ದೀರಾ. ಇಲ್ಲಿ ನೀವಿಬ್ರು ಡೆಸ್ಟಿನಿ ಪಾರ್ಟ್ನರ್ ಅನ್ನಿಸ್ತಾ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನೂ ಒಟ್ಟಿಗೆ ಸೇರಿಸಿದೆ. ಆದರೆ ಅವ್ರಿಗೆ ಅವ್ರ ಜೀವನ ಪ್ಯಾರಲಲ್ ಲೈನ್ನಲ್ಲಿದೆ. ನಿಮ್ಮದು ಪ್ಯಾರಲಲ್ ಲೈನ್ನಲ್ಲಿರೋದ್ರಿಂದ ಕನೆಕ್ಟ್ ಆಗೋಕ್ಕೆ ಕಷ್ಟ ಆಗ್ತಾ ಇದೆ. ಇದೆಲ್ಲನೂ ಮೀರಿ ನೀವು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಈ ಪರ್ಸನ್ ಈ ಕನೆಕ್ಷನಲ್ಲಿ ಸೋತ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಮೌನವೇ ಉತ್ತರ. ಅವ್ರ ಸೈಡ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅವ್ರ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ನೀವು ಈ ವಿಷಯದಲ್ಲಿ ಗಿವ್ ಅಪ್ ಮಾಡಿಲ್ಲ, ಏನಾದರೂ ದಾರಿ ಹುಡುಕ್ತೀರಾ ಅನ್ನೋ ನಂಬಿಕೆನಲ್ಲಿದ್ದಾರೆ ಅವರು. ನೀವು ಇಮೋಷನಲ್ ಹಾಗೆ ಕೇರಿಂಗ್ ಪರ್ಸನ್ ಅಂದ್ಕೊಂಡಿದ್ದಾರೆ. ಆದರೆ ನೀವು ತುಂಬ ಸ್ಟ್ರೆಸ್ ಮಾಡ್ಕೋತೀರಾ. ನೀವು ಈ ಕನೆಕ್ಷನ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗಿವ್ ಅಪ್ ಮಾಡೋಕ್ಕೆ ನೀವು ರೆಡಿ ಇಲ್ಲ. ಮೊದಲು ಇದು ಎಷ್ಟೋ ಸರಿ ನಡೀತಾ ಇತ್ತು, ಆದರೆ ಮತ್ತೆ ಮತ್ತೆ ನೀವು ಕನೆಕ್ಟ್ ಆಗಿರೋದಿದೆ. ಆದರೆ ಇಲ್ಲಿ ಸ್ಟೆಬಿಲಿಟಿ ಇಲ್ಲ, ಆನ್ ಆ್ಯಂಡ್ ಆಫ್ ಇರ್ತೀರಾ. ಒಂದೊಂದು ಸರಿ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗದೇ ಇದ್ರೂ ಕೆಲವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೋ ದಾರಿ ಹುಡುಕಬೇಕಾಗತ್ತೆ. ಬೇಡ ಅಂದ್ರೂ ಕೆಲವು ವ್ಯಕ್ತಿಗಳಲ್ಲಿ ಆತ್ಮೀಯತೆ ಬೆಳೆಯುತ್ತೆ. ಈಗ ಬಿಡಲಾರ್ದಂಥ ಪರಿಸ್ಥಿತಿ ಇದೆ. ಈ ಕನೆಕ್ಷನಲ್ಲಿ ಅನ್ಸರ್ಟೇನಿಟಿ ಇದೆ. ಯಾವಾಗ ಬೇಕಾದ್ರೂ ಕೊನೆಯಾಗಬಹುದು. ಆದರೆ ನೀವು ಬಿಡೋಕ್ಕೆ ರೆಡಿಯಲ್ಲ. ಏನೋ ಹಠ ಇದೆ ನಿಮ್ಮಲ್ಲಿ. ನಿಮ್ಮ ಪಾಸಿಟಿವಿಟಿಯಿಂದ ಅವರು ಆಗಾಗ ನಿಮ್ಮಲ್ಲಿ ಕನೆಕ್ಟ್ ಆಗ್ತಾರೆ, ಆದರೆ ಅಂತಹ ಉತ್ಸಾಹ ತೋರಿಸ್ತಾ ಇಲ್ಲ. ಮುಂದೆ ಯೂನಿವರ್ಸಿಂದ ಏನಿದೆ ಕೇಳೋಣ. ಇಲ್ಲಿ ನಿಮ್ಗೇನು ಮೆಸೇಜ್ ಬರುತ್ತೆ, ನಿಮ್ಗೇನು ಸೊಲ್ಯೂಷನ್ ಕೊಡುತ್ತೆ ನೋಡೋಣ. ಇಲ್ಲಿ ಪೋಸ್ಟ್ಪೋನ್ಮೆಂಟ್, ಮತ್ತೊಂದು ಲೆಟ್ಟಿಂಗ್ ಗೋ, ಹಾಗೆ ಸೆಲೆಬ್ರೇಷನ್, ಮತ್ತೊಂದು ಕರೇಜ್, ಹಾಗೆ ಇಂಟೆನ್ಸಿಟಿ. ಇಲ್ಲೊಂದು ಫುಲ್ ಕಾರ್ಡ್ ಬರ್ತಾ ಇದೆ. ಮುಂದೆನೂ ಈ ಕನೆಕ್ಷನಲ್ಲಿ ಅನ್ಸರ್ಟೇನಿಟಿ ಇರುತ್ತೆ. ಅಂದರೆ ಯಾವುದೇ ನಿರ್ಧಾರಗಳಿಲ್ಲ, ಆನ್ ಆ್ಯಂಡ್ ಆಫ್ ಇರುತ್ತೆ. ಮುಂದೆ ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಬರಬಹುದಾ ನೋಡೋಣ. ಆಗಾಗ ನೀವು ಭೇಟಿಯಾಗೋದು, ಕನೆಕ್ಟ್ ಆಗೋದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಆದರೆ ಈ ನೆಗೆಟಿವಿಟಿನೆಲ್ಲ ನೀವು ಲೆಟ್ಗೋ ಮಾಡ್ಕೋಬೇಕು ಅನ್ನೋದಿದೆ. ಏನೋ ಲಿಮಿಟೆಡ್ ಪೀರಿಯಡ್ಸಲ್ಲಿ ನೀವು ಭೇಟಿ ಆಗ್ತೀರಾ, ಅಲ್ಲೊಂದು ಸಂತೋಷ ಇದೆ. ಆದರೆ ಇದಕ್ಕೋಸ್ಕರ ನೀವು ಧೈರ್ಯ ಮಾಡಿ ಮುಂದುವರಿಬೇಕು ಅನ್ನೋದಿದೆ. ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಿಂದ ಇಲ್ಲಿ ಹೊಂದಾಣಿಕೆ ಕಡಿಮೆ ಇದೆ. ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ. ಕೆಲವು ಸರಿ ತಪ್ಪು ವ್ಯಕ್ತಿಗಳಲ್ಲಿ ಆತ್ಮೀಯತೆ ಬೆಳೆಯುತ್ತೆ, ಆದರೆ ಅವರನ್ನು ಮರೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಇಲ್ಲಿ ನಿಮ್ಮದಾಗಿದೆ. ಅವರ ಎನರ್ಜಿ ನೋಡಿದಾಗ ಅವ್ರಿಗೇನೋ ಹಿಂಜರಿಕೆ ಇದೆ. ಆದಷ್ಟು ಸೈಲೆಂಟ್ ಆಗಿರ್ತಾರೆ, ಮೌನವಾಗಿರ್ತಾರೆ. ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಗ್ರ್ಯಾಜುಯಲ್ ಆಗಿ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರೋದಿದೆ. ಯಾಕೆಂದರೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಅದಕ್ಕೋಸ್ಕರ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ಯೂನಿವರ್ಸ್ಗೆ ಸರೆಂಡರ್ ಆಗಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.